ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಒಂದು ಚಿಕ್ಕ ಹುಡುಗನ ಒಂದು ಚಿಕ್ಕ ಟ್ಯಾಲೆಂಟ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಗಗನ್. ಹಾಯ್. ಮತ್ತೆ ಪ್ಲಾಸ್ಟರ್ ಹಾಕಿ ಸುತ್ತದೆ. ಹೌದಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ತಿಳಿಸಿ. ನಾವು ರೋಡಲ್ಲಿ ಊರಿಗೆ ಹೋದಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನಮಗೊಂದು ಮ್ಯೂಸಿಕ್ ಕೇಳಿಸ್ತು. ಯಾರು ಅಂತ ನೋಡಿದ್ರೆ ಒಂದು ಸೈಕಲ್ ಬರ್ತಾ ಇತ್ತು. ಆಲ್ಮೋಸ್ಟ್ ಸೈಕಲ್ ಅಂತ ಅಂದ್ರೆ ಬೆಲ್ ಮಾಡ್ಕೊಂಡು ಬರ್ತಾರೆ ಮಕ್ಕಳು. ಆದ್ರೆ ನಮಗೆ ಮ್ಯೂಸಿಕ್ ಕೇಳಿಸ್ತು. ಆ ಹುಡುಗ ಹತ್ರ ಬಂದ ಆ ಸೈಕಲಲ್ಲಿ. ನಾವು ಕೇಳಿದ್ವಿ ಇಲ್ಲಿ ಮ್ಯೂಸಿಕ್ ಎಲ್ಲಿಂದ ಬರ್ತಾ ಇದೆ ಅಂತ. ಅವನು ಹೇಳ್ದ, ಈಗ ನಾವು ಸ್ಪೀಕರ್ಗೆ ಪೆನ್ ಡ್ರೈವ್ ಹಾಕೊಂಡಿದ್ದೀನಿ, ಅಲ್ಲಿಂದ ಬರ್ತಾ ಇದೆ ಅಂತ. ನಮಗೆ ಆಶ್ಚರ್ಯ ಆಯ್ತು. ಹೀಗೂ ಉಂಟಾ? ನಾವು ಕಾರಲ್ಲಿ ಹಿಂಗೆ ವೆಹಿಕಲ್ಸ್ ಅಲ್ಲಿ ಇದೆಲ್ಲ ಮ್ಯೂಸಿಕ್ ನ ಕೇಳಿರ್ತೀವಿ. ಈ ಹುಡುಗ ಸೈಕಲ್ಗೆ ಮ್ಯೂಸಿಕ್ ಸಿಸ್ಟಮ್ ನ ಹಾಕೊಂಡಿದ್ದ. ಸರಿ, ಹೇಗೆ ಹಾಕೊಂಡಿದ್ಯಾ, ನಿಂಗೆ ಯಾಕೆ ಈ ತರ ಒಂದು ಯೋಚನೆ ಬಂತು ಅಂತ ಕೇಳಿದ್ವಿ. ಆಗ ಅವ್ನು ಹೇಳ್ದ, ನಾನು ನಮ್ಮ ಅಪ್ಪನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಹಾಡು ಹಾಕೊಂಡಿರುತ್ತೆ ಕಾರಲ್ಲಿ, ಹಂಗಾಗಿ ನನ್ಗೂ ಆಸೆ ಆಯ್ತು, ನಾನು ಸೈಕಲ್ ಹೋಗ್ಬೇಕಾದ್ರೆ ಹಾಡು ಕೇಳ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತು. ಅವಾಗ ನನಗೆ ಈ ತರ ಒಂದು ಯೋಚನೆ ಬಂತು ಅಂತ ಹೇಳಿ ಅವನು ಅವ್ರ ಅಪ್ಪನ ಜೊತೆ ಟೌನ್ಗೆ ಹೋಗಿ ಸ್ಪೀಕರ್ ತಗೊಂಡು ಅವ್ರ ಅಪ್ಪನ ಕಾರಲ್ಲಿರೋ ಪೆನ್ ಡ್ರೈವ್ಗೆ ಎಲ್ಲಾ ತರದ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಹಾಡುಗಳನ್ನ ಹಾಕೊಂಡು ಅವನು ಆ ಸ್ಪೀಕರ್ಗೆ ಪೆನ್ ಡ್ರೈವ್ ಹಾಕೊಂಡು ಅದನ್ನ ಸೈಕಲ್ಗೆ ಪ್ಲಾಸ್ಟ್ ಹಾಕಿ ಕಟ್ಕೊಂಡಿದ್ದಾನೆ. ಸರಿ, ನಾವು ಇದನ್ನೆಲ್ಲ ಹೇಗೆ ಚಾರ್ಜ್ ಎಲ್ಲ ಹೇಗೆ ಮಾಡ್ತೀಯ ಅಂತ ಕೇಳಿದ್ವಿ. ಅದಕ್ಕೆ ಅವನು ಸೈಕಲ್ನ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೊಂಡು ಎತ್ಕೊ ಬರ್ತೀನಿ ಅಂತ ಹೇಳ್ದ. ಹಾಗೆ ಆ ಹುಡುಗನ ಹೆಸರು ಗಗನ್ ಅಂತ ಹೇಳ್ಬಿಟ್ಟು 4ನೇ ಕ್ಲಾಸ್ ಓದ್ತಾ ಇದ್ದಾನೆ. ತುಂಬಾ ಟ್ಯಾಲೆಂಟ್, ತುಂಬಾ ಆಕ್ಟಿವ್ ಹುಡುಗ. ಅವನು ಎಲ್ಲಿ ಏನ್ ವಿಷಯ ನಡೀತಾ ಇದ್ರು ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ತುಂಬಾ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಸಿಟಿ ಹುಡುಗರು ಮಾತ್ರ ಟ್ಯಾಲೆಂಟ್ ಅಲ್ಲ, ಟ್ಯಾಲೆಂಟ್ ಅಂದ್ರೆ ತುಂಬಾ ದೊಡ್ಡದಾಗಿರ್ಬೇಕು ಅಂತಾನು ಏನಿಲ್ಲ. ಇವನ್ ಏಜ್ಗೆ ಇವನು ಥಿಂಕ್ ಮಾಡಿರೋದು, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಈ ತರ ಒಂದು ಐಡಿಯಾ ಮಾಡಿದಾನಲ್ಲ, ಖುಷಿ ಆಗುತ್ತೆ. ಯಾರಲ್ಲಿ ಬೇಕಾದ್ರೂ ಟ್ಯಾಲೆಂಟ್ ಇರುತ್ತೆ. ಅದನ್ನ ಅವ್ರು ಯಾವ ತರ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ಮುಖ್ಯ. ಹಾಗೆ ಈ ಹುಡುಗನ್ನ ಕೂಡ ಎಲ್ಲೋ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ಗೂ ಈ ತರ ಒಂದು ಸಾಂಗ್ ಕೇಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಬಂದು ಈ ಒಂದು ಐಡಿಯಾ ಮಾಡಿದಾನೆ. ಬನ್ನಿ ಇವಾಗ ನಾನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅವನು ಯಾವ ತರ ಮ್ಯೂಸಿಕ್ ಹಾಕೊಂಡು ಸೈಕಲ್ ಓಡಿಸ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲ ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು. ಹನಿ ನೀರ. ಹಾಯ್ ಗಗನ್. ಹಾಯ್. ಏನಿದು? ಇದು ಟೇಪ್ ರೆಕಾರ್ಡ್. ಅದಕ್ಕೆ ಪೆನ್ ಡ್ರೈವ್ ಹಾಕಿ ದಾಡಪ್ಪ ಮತ್ತೆ ಕಾರಿಂದ ಮತ್ತೆ ಪ್ಲಾಸ್ಟರ್ ಹಾಕಿ ಸುತ್ತದೆ. ಹೌದಾ? ನೀನ್ ಇದು ಪೇಟೆಯನ್ನು ತರ್ಸ್ಕೊಂಡ ಇದನ್ನ? ಇದು ಪೇಟೆಯನ್ನು ತರ್ಸ್ಕೊಬಿಟ್ಟು ಹಾಕಿದ್ದು. ಇದು ಪೆನ್ ಡ್ರೈವ್ ಎಲ್ಲಿ ತಗೊಂಡೆ? ಪೆನ್ ಡ್ರೈವರ್ ನಮ್ಮ ಪಪ್ಪನ ಕಾರಲ್ಲಿ ತಗೊಂಡ? ಇದನ್ನು ಪಪ್ಪ ತಂದ್ಕೊಟ್ಟಿದ ಮ್ಯೂಸಿಕ್ ಸಿಸ್ಟಮ್? ಯಾಕೆ ಹಾಕೊಂಡೆ ಅದನ್ನ? ನನಗೆ ಇದು ಕಾರಲ್ಲಿ ಹಾಕತ್ತಿರುತ್ತಾರಲ್ಲ, ಅದಕ್ಕೆ ನಾನು ಸೈಕಲ್ ಹಾಕೋಬೇಕಂತ ನೀನೇ ಐಡಿಯಾ ಮಾಡಿದ್ಯಲ್ಲ. ಇದು ಕಟ್ಟಿರೋದು ಹೆಂಗೆ? ಪ್ಲಾಸ್ಟರ್ ಹಾಕ್ಬಿಟ್ಟು ಕಟ್ಟಿರೋದು. ಚಾರ್ಜ್ ಮಾಡ್ಬೇಕಾದ್ರೆ ಇದು ಸೀದಾ ಸೈಕಲ್ ತಗೊಂಡು ಇಡೋದು, ತಗೊಂಡೋಗಿ ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದು. ಎಷ್ಟು ಎಲ್ಲ ಸಾಂಗ್ ಕೇಳ್ತೀಯಾ? ಹಿಂದಿ, ಇಂಗ್ಲಿಷ್, ಕನ್ನಡ ಎಲ್ಲ? ಸೂಪರ್, ಮಜಾ ಮಾಡ್ತಾ ಇದೀಯಾನು? ಗ್ರೇಟ್. ಸೊ ಎಲ್ಲ ಈ ವಿಡಿಯೋನ ನೋಡಿದ್ರಲ್ವಾ? ಹೇಗೆ ಅನ್ನಿಸ್ತಾ ಹುಡುಗನ ಬಗ್ಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.